ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರೀತಿಲ್ ಬಿದ್ದಾಗ ಸ್ವಲ್ಪ ಪಾಸಿಟಿವ್ ಆಗಿರೋದನ್ನ ಕೂಡ ಕಲಿಬೇಕು. ಹಂಗಂತೆ ಹಿಂಗಂತೆ ಅನ್ನೋ ಅಸಂಪ್ಷನ್ಸ್ ಎಲ್ಲ ಸೈಡ್ಗಿಡಿ. ಅಲ್ಲ, ನಾನ್ ಇಷ್ಟು ಕಷ್ಟ ಬಿದ್ದು ನಿಮ್ಗೆಲ್ಲ ಮಾಡ್ಬೇಕಾದ್ರೆ ನೀವು ಬರೀ ಈ ತರ ಮಾತಾಡ್ತಿದ್ರೆ ನನಗೆ ಬೇಜಾರಾಗಲ್ವಾ? ಅಲ್ಲ ಗಂಗೆ, ನಿನಗೆ ಬೇಜಾರ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ನನ್ಗಿಲ್ಲ. ಆದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗೋ ಯೋಚನೆ ಮಾಡು. ಅಯ್ಯೋ, ನಾನ್ ಪ್ಲಾನ್ ಮಾಡ್ದಾಗೆ ನೀವಿಬ್ರು ಫಸ್ಟ್ ಪಿಕ್ನಿಕ್ ಹೋಗ್ ಬನ್ನಿ, ಆಮೇಲೆ ನೋಡ್ತಾ ಇರಿ ನಿಮ್ ಲೈಫ್ ಹೇಗ್ ಚೇಂಜ್ ಆಗುತ್ತೆ ಅಂತ. ಅಯ್ಯಯ್ಯೋ, ಮುಖ್ಯವಾದದ್ದೇ ಮರ್ತ್ಬಿಟ್ಟಿದೀನಿ ನಾನು. ವರ್ಷಿತಾ, ಬರ್ಕೋ. ಅಜಯ್ ಸರ್ ಮತ್ತೆ ಗೌರಿ ಮದ್ವೆ ಆಗ್ಬೇಕು. ಗಂಗೆ, ಏನಿದು? ಇದನ್ನೆಲ್ಲ ಯಾಕೆ ಬರ್ಸ್ತಿದ್ಯಾ? ಹಾ, ನೀವ್ ಮದ್ವೆ ಮಾಡ್ಸಕ್ಕೆ ಅಂತಾನೆ ಬರ್ಸ್ತಾ ಇದೀನಿ. ಅಲ್ಲ, ಏನು ನೀವು ನಮ್ಮಕ್ಕ ಬರೀ ಲವ್ ಮಾಡ್ಕೊಂಡೇ ಇದ್ಬಿಡ್ತೀರಾ? ಮದ್ವೆ, ಮನೆ, ಮಕ್ಕಳು, ಸಂಸಾರ ಇದೇನು ಬೇಡ್ವಾ? ನಾಳೆ ಈ ಚೀಟಿ ಎತ್ತದಾಗ ಮದ್ವೆ ಆಗ್ಬೇಕು ಅಂತ ಬರುತ್ತಲ್ಲ, ಆವಾಗ ಮದ್ವೆ ಆಗ್ಬೇಕು ಅಷ್ಟೇ. ಏನು, ಮದ್ವೆ ಆಗ್ಬೇಕಾ? ಏಯ್, ಅಯ್ಯೋ ಪೆದ್ದುಗುಂಡ ನೀವು. ಅಲ್ಲ, ಇದೊಂದು ಗೇಮ್. ಮದ್ವೆ ಆಗತರ ಆಕ್ಟ್ ಮಾಡಿದ್ರೆ ಸಾಕು. ಅಲ್ಲ, ಎಲ್ಲದಕ್ಕೂ ಹೀಗ್ ಗಾಬರಿ ಆದ್ರೆ ಮುಂದೆ ಜೀವನ ಹೆಂಗೆ ಅಂತ. ಒಳ್ಳೆ ಕಥೆ ಆಯ್ತು ನಿಮ್ದು. ಸರಿ, ನೀನ್ ಬರ್ಕೊಳೆ. ಇನ್ನೊಂದ್ ಕೆಲ್ಸ ಏನ್ ಕೊಡೋಣ? ಅಜಯ್ ಸರ್ ಕೈಲಿ ಒಂದ್ ಹಾಡ್ ಹೇಳ್ಸ್ಬೇಕು. ಓಹೋ, ಬಂದ್ಯಲ್ಲ. ಏನ್ ಮಾಡ್ತಿದ್ಯಾ ಇಷ್ಟೊತ್ತರ್ಗು ಅಲ್ಲಿ? ಅಯ್ಯೋ, ಅದನ್ ಯಾಕೆ ಕೇಳ್ತೀಯಮ್ಮ? ಈ ಮನೆ ಮುಂದೆ ಹಪ್ಪಳ ಸಂಡಿಗೆ ಮಾಡಿಕೊಡಲಾಗುತ್ತದೆ, ಸಾರಿಗೆ ಫಾಲ್ಸ್ ಹಾಕಲಾಗುತ್ತದೆ ಅಂತ ಬೋರ್ಡ್ ಹಾಕ್ತಾರೆ ಗೊತ್ತಾ? ಅದೇ ತರ ನಮ್ಮನೆ ಮುಂದೆನೂ ಒಂದು ಲವ್ ಮಾಡುವುದನ್ನು ಹೇಳಿಕೊಡಲಾಗುತ್ತದೆ ಅಂತ ಬೋರ್ಡ್ ಹಾಕ್ಬಿಡ್ಬೇಕು. ಆಮೇಲೆ ಕೆಳಗಡೆ ಸಂಪರ್ಕಿಸಿ ಲವ್ ಮಾತಾಜಿ ಗಂಗೆ ಅಂತ ಬರ್ಸ್ಬೇಕು ಅಂತ ಅನ್ಕೊಂಡಿದೀನಿ. ಒಬ್ಬೊಬ್ರಿಗೂ ಒಂದ್ 100 ರೂಪಾಯಿ ಅಂತ ಇಟ್ರು ಒಳ್ಳೆ ಬಿಸ್ನೆಸ್ ಕಣಮ್ಮ. ಆವಾಗ ನೀನ್ ಈ ತರ ಅಡ್ಗೆ ಮಾಡೋ ರಗಳೆ ಎಲ್ಲ ಇರ್ತಾನೆ ಇರ್ಲಿಲ್ಲ. ಏನೇ ಹೇಳ್ತಾ ಇದ್ಯಾ? ಲವ್ ಮಾಡೋದನ್ನ ಹೇಳ್ಕೊಡೋದು ಅಂದ್ರೆ ಏನೇ? ಹೌದಮ್ಮ, ನಾನಿವಾಗ ಲವ್ ಮಾತಾಜಿ, ಗೊತ್ತಾ? ಏನೋ ಲವ್ ಮಾತಾಜಿನ? ಹಂಗಂದ್ರೇನೆ? ನಾನು ಅವಾಗ್ಲೇ ಹೇಳಿಲ್ವಾ ನಿಮ್ ಜನರೇಷನ್ ಅವ್ರಿಗೆಲ್ಲ ಇದೆಲ್ಲ ಅರ್ಥ ಆಗಲ್ಲ ಅಂತ? ಬಿಡು. ಅದ್ ಸರಿ, ಏನಿದು ಎಣ್ಣೆ ಕಾಯಿಸ್ತಾ ಇದ್ಯಾ? ನಿಮ್ಮ ಅಪ್ಪಂಗೆ. ಅಪ್ಪಂಗ? ಅವ್ರಿಗೆ ಕಾಲ್ ನೋವು ಕಣೆ, ಅದಕ್ಕೆ ಎಣ್ಣೆ ಬಿಸಿ ಮಾಡ್ತಾ ಇದ್ದೀನಿ. ಕಾಲ್ ನೋವು ಬರೋಂಥ ಕೆಲ್ಸ ಅಪ್ಪ ಏನಮ್ಮ ಮಾಡ್ತಾರೆ? ಅದ್ಯಾರಿಗೂ ಗೊತ್ತಿಲ್ವಲ್ಲ ಮಗು. ಕೆಲ್ಸದ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿಮ್ಮಪ್ಪ ಗಪ್ ಚುಪ್. ಅವನ ಆಫೀಸ್ ಎಲ್ಲಿ ಅಂತ ಕೇಳಿದ್ರು ಆನ್ಸರೇ ಮಾಡಲ್ಲ. ಬೆಳಿಗ್ಗೆ ಹೋಗ್ತಾನೆ, ಸಂಜೆ ಬರ್ತಾನೆ, ಬಂದವನೇ ಕಾಲ್ ನೋವು ಅಂತಾನೆ. ನಿಮ್ಮಮ್ಮ ಏನಾದ್ರೂ ಈ ತರ ಎಣ್ಣೆ ಗಿಣ್ಣೆ ಹಚ್ಚಿ ಸ್ವಲ್ಪ ನೋವು ಕಮ್ಮಿ ಮಾಡ್ತಾಳೆ. ಅಲ್ಲಮ್ಮ, ಅಪ್ಪಂಗೆ ಇಷ್ಟು ದಿನ ಆದ್ರೂ ಊರ್ ಕಡೆಯಿಂದ ಯಾವ ಸುದ್ದಿನೂ ಬಂದಿಲ್ವಾ? ಇಲ್ಲ ಕಣೆ, ಬಹುಶಃ ನಮ್ಗೂ ಆ ಊರ್ಗೂ ಋಣ ಮುಗೀತು ಅನ್ಸತ್ತೆ. ಅದ್ ಹೇಗಮ್ಮ? ಅದು ನಮ್ಮೂರು, ಅಷ್ಟು ಬೇಗ ಋಣ ಮುಗಿಯುತ್ತಾ? ನಾನೊಂದ್ಸಲ ಊರಿಗೆ ಹೋಗ್ಬಿಟ್ಟು ಬರ್ಬೇಕು. ಯಾಕೋ ಊರ್ ನೋಡ್ಬೇಕಂತ ಅನ್ನಿಸ್ತಾ ಇದೆ. ನೋಡ್ ಗಂಗೆ, ಈ ಹುಚ್ಚಾಟ ಎಲ್ಲ ಬೇಡ. ನಿನ್ ಜೀವನಾನ ನೀನ್ ನೋಡ್ಕೊಂಡಿರು. ನಮ್ ಬಗ್ಗೆ ತಲೆ ಕೆಡಿಸ್ಕೊಂಡು ಊರು ಗೀರು ಅಂತ ಓಡಾಡ್ಬೇಡ. ನಮ್ ಜೀವನ ಹೇಗೋ ನಡೀತಾ ಇದೆ ಅಲ್ವೇನೆ? ಆಯ್ತು ಆಯ್ತು, ನೀನು ಟೆನ್ಷನ್ ಮಾಡ್ಕೋಬೇಡ. ನಾನಿವಾಗ ಹೋಗ್ತೀನಿ, ಆಯ್ತಾ? ಗಂಗೆ, ಇವತ್ತಿಲ್ಲೇ ಇರೇ. ಆಗಲ್ಲಮ್ಮ, ನಮ್ಮ ಅತ್ತೆ ಬೈತಾರ ಆಮೇಲೆ ಅಷ್ಟೇ. ನಾನ್ ಮನೇಲಿಲ್ಲ ಅಂದ್ರೆ ಅವ್ರಿಗೆಲ್ಲ ಬೋರ್ ಆಗುತ್ತಂತೆ. ಸರಿ ಆಯ್ತು, ಹೋಗ್ಬಿಡ್ಬಾ. ಸರಿ ತಾತ, ಬರ್ತೀನಿ. ಅಪ್ಪ ಮತ್ತೆ ಅಕ್ಕನ ಕೇಳ್ದೆ ಅಂತ ಹೇಳ್ಬಿಡು. ಹ್ಮ್. ಅಮ್ಮ, ಅಂದ್ಹಾಗೆ
ನಾಳೆ ಅಕ್ಕ ಮತ್ತೆ ಅಜಯ್ ಅವರು ಪಿಕ್ನಿಕ್ ಹೋಗ್ತಾ ಇದಾರಲ್ಲ, ಮರಿದೆ ಅವ್ರಿಗೇನಾದ್ರೂ ತಿನ್ನಕ್ ಮಾಡಿ ಕೊಟ್ ಕಳ್ಸು. ಆಯ್ತು ಕಣೆ. ಏನೋ ಪಿಕ್ನಿಕ್ಕಾ? ಹೌದು ಮಾವಯ್ಯ, ಟ್ಯೂಷನ್ ಮಕ್ಕಳನ್ನ ಕರ್ಕೊಂಡು ಅಜಯ್ ಮತ್ತೆ ಗೌರಿ ಪಿಕ್ನಿಕ್ ಹೋಗ್ತಾ ಇದ್ದಾರೆ. ಹಾಗಾದ್ರೆ ನಾನು ಹೋಗ್ಬೋದು. ಮುದ್ಕುಂಗು ಒಂದು ಔಟಿಂಗ್ ಆದಂಗ ಆಗುತ್ತೆ. ತಾತ, ಹಾ? ತಲೆ ಮೇಲೆ ತೆಗೆದು ತಟ್ಬಿಡ್ತೀನಿ ನೋಡು. ನೋಡು, ಔಟಿಂಗು ಬೇಡ, ಯಾವ ಶೌಟಿಂಗು ಬೇಡ, ತೆಪ್ಪಗ್ ಮನೇಲಿರು. ಅಮ್ಮ, ತಾತಂಗ್ ಹೇಳೋ ಅವ್ರಿಬ್ರು ಮಧ್ಯೆ ಹೋಗಿ ಎಲ್ಲಾನು ಸ್ಪಾಯಿಲ್ ಮಾಡ್ಬೇಡ ಅಂತ. ಆಯ್ತು ಆಯ್ತು ಆಯ್ತು, ನಾನ್ ಮಾವಯ್ಯಂಗ್ ಹೇಳ್ತೀನಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅಲ್ಲಮ್ಮ ಗಂಗೆ, ತಾತ, ಅಮ್ಮ. ಆಯ್ತು ಕಣೆ ಆಯ್ತು. ನಾನ್ ಮಾವಯ್ಯಂಗ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನೀನ್ ಫಸ್ಟ್ ಹೊರಡು. ಬಾಯ್ ಬಾಯ್. ಅಲ್ಲಮ್ಮ ಗಂಗೆ. ಅಯ್ಯೋ ಮಾವಯ್ಯ, ನಾನ್ ನಿಮಗ್ ಹೇಳ್ತೀನಿ ರೀ. ನೀ ಹೊರಡು. ಮಾವಯ್ಯ, ಹೋಗ್ತಾ ಇರೋದು ಅಜಯ್ ಮತ್ತೆ ಗೌರಿ. ಮಕ್ಕಳು ನೆಪಕ್ ಮಾತ್ರ, ಅರ್ಥ ಮಾಡ್ಕೊಳ್ಳಿ. ನಾನು ಹೋಗಿದ್ದಿದ್ರೆ ಮಕ್ಕಳನ್ನ ನೋಡ್ಕೋ. ಆಯ್ತು ಆಯ್ತು, ಈಗ ಅರ್ಥ ಆಯ್ತು. ಒಳ್ಳೆ ಮಾವಯ್ಯ, ಅರ್ಥನೇ ಆಗಲ್ಲ. ಏನಾಗ್ತಿದೆ ನೋಡಿ ಗೌರಿ, ಇಷ್ಟು ದೊಡ್ಡ ಸಮಸ್ಯೆ ನಿಮ್ ಗಮನಕ್ಕೆ ಬರ್ದೇ ಇದ್ದಿದ್ರೆ ಮುಂದೆ ಏನೇನೆಲ್ಲ ಆಗ್ತಿತ್ತು ಅದನ್ನ ಯೋಚನೆ ಮಾಡೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ ಗೌರಿ ಅವರೇ. ಅಮ್ಮಮ್ಮ ಎಷ್ಟೋ ಸಲ ನಮ್ಮ ಆಫೀಸಲ್ಲಿ ಏನೋ ಗೋಲ್ಮಾಲ್ ನಡೀತಿದೆ ಅಂತ ಎಚ್ಚರಿಸ್ತಾನೆ ಇದ್ರು. ಆದ್ರೂ ನಾನ್ ನಂಬಿರ್ಲಿಲ್ಲ. ಆದ್ರೆ ಈಗ ಗೊತ್ತಾಗ್ತಿದೆ. ಥ್ಯಾಂಕ್ಸ್ ಗೌರಿ, ನಿಮ್ಮಿಂದ ದೊಡ್ಡ ಹೆಲ್ಪ್ ಆಯ್ತು. ನಮ್ ಕಂಪ್ನಿ ಮರ್ಯಾದೆ ಉಳೀತು. ಅಭಯ್ ಅವರೇ, ಇದ್ರಲ್ಲಿ ನಂದೇನು ಇಲ್ಲ. ಅಮ್ಮಮ್ಮಂಗೆ ಎಲ್ಲಾ ಕ್ರೆಡಿಟ್ಸು ಹೋಗ್ಬೇಕು. ಅವರೇ ನಂಗೆ ಕಾಲ್ ಮಾಡಿ ಕ್ರಾಸ್ ಚೆಕ್ ಮಾಡಕ್ ಹೇಳಿದ್ದು.